ನಿತ್ಯ ಪಂಚಾಂಗ ಮತ್ತು ದಿನದ ರಾಶಿ ಭವಿಷ್ಯ. ಶನಿವಾರ ಜನವರಿ 24ನೇ ತಾರೀಕು 2026. ವಿಶ್ವಾವಸು ಸಂವತ್ಸರ ಮಾಘಮಾಸ ಶುಕ್ಲ ಪಕ್ಷ ಉತ್ತರಾಯಣ. ಉತ್ತರ ಭಾದ್ರಪದ ನಕ್ಷತ್ರ ಮಧ್ಯಾಹ್ನ 2:16 ತನಕ. ನಂತರ ರೇವತಿ ನಕ್ಷತ್ರ ಪ್ರಾರಂಭ. ಷಷ್ಠಿ ತಿಥಿ. ಶಿವಯೋಗ ಮಧ್ಯಾಹ್ನ 2:02 ತನಕ. ನಂತರ ಸಿದ್ಧಯೋಗ ಪ್ರಾರಂಭ. ಸೂರ್ಯೋದಯ ಬೆಳಗ್ಗೆ 6:46. ಸೂರ್ಯಾಸ್ತ ಸಂಜೆ 6:17. ಚಂದ್ರೋದಯ ರಾತ್ರಿ 10:28. ಚಂದ್ರಾಸ್ತ ಮಾರನೇ ದಿನ ಬೆಳಗ್ಗೆ 11:06. ಶುಭ ಮುಹೂರ್ತಗಳು: ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5:06 5:56. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:09 12:55. ಅಮೃತ ಕಾಲ ಬೆಳಗ್ಗೆ 9:31 11:06. ರವಿಯೋಗ ಬೆಳಗ್ಗೆ 6:46 10:56. ಸಂಧ್ಯಾಕಾಲ ಸಂಜೆ 6:17 7:32. ಗೋಧೂಳಿ ಸಮಯ ಸಂಜೆ 6:15 6:40. ಅಶುಭ ಮುಹೂರ್ತಗಳು: ರಾಹುಕಾಲ ಬೆಳಗ್ಗೆ 9:39 11:05. ಯಮಗಂಡ ಕಾಲ ಮಧ್ಯಾಹ್ನ 1:58 3:24. ಗುಳಿಕ ಕಾಲ ಬೆಳಗ್ಗೆ 6:46 8:13. ದುರ್ಮುಹೂರ್ತ ಬೆಳಗ್ಗೆ 6:46 7:33. ಮತ್ತೊಂದು ದುರ್ಮುಹೂರ್ತ ಬೆಳಗ್ಗೆ 7:33 8:19. ಚಂದ್ರಬಲ ಇರುವ ರಾಶಿಗಳು: ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ವೃಷಭ, ಕನ್ಯಾ, ಮಕರ, ಮಿಥುನ, ತುಲಾ ಮತ್ತು ಮೀನ ರಾಶಿ. ತಾರಾಬಲ ಇರುವ ನಕ್ಷತ್ರಗಳು: ಮಧ್ಯಾಹ್ನ 2:16 ತನಕ ಅಶ್ವಿನಿ, ಮೃಗಶಿರ, ಆಶ್ಲೇಷ, ಉತ್ತರ ಪಾಲ್ಗುಣಿ, ವಿಶಾಖ, ಮೂಲ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ, ಕೃತಿಕ, ಪುನರ್ವಸು, ಮೇಘ, ಚಿತ್ರ, ಜ್ಯೇಷ್ಠ ಮತ್ತು ಉತ್ತರ ಆಷಾಢ ನಕ್ಷತ್ರ. ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ರೋಹಿಣಿ, ಪುಷ್ಯ, ಪೂರ್ವ ಪಾಲ್ಗುಣಿ, ಸ್ವಾತಿ, ಮೂಲ, ಶ್ರವಣ, ಭರಣಿ, ಆರ್ದ್ರ, ಮೇಘ, ಹಸ್ತ, ಅನುರಾಧ, ಶತಭಿಷ ಮತ್ತು ಪೂರ್ವಾಷಾಢ ನಕ್ಷತ್ರ. ಇಂದಿನ ರಾಶಿ ಭವಿಷ್ಯ. ಮೇಷ ರಾಶಿ. ಚಂದ್ರನು ನಿಮ್ಮ ರಾಶಿಯಿಂದ 2ನೇ ಮನೆಗೆ ಪ್ರವೇಶಿಸುವುದರಿಂದ ಆರ್ಥಿಕವಾಗಿ ಲಾಭದಾಯಕವಾದ ದಿನವಾಗಿದೆ. ಬಾಕಿ ಉಳಿದಿದ್ದ ಹಣ ಅಥವಾ ಸಾಲದ ಹಣ ಇಂದು ವಾಪಸ್ ಬರುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಇಂದು ನಿರೀಕ್ಷೆಗಿಂತ ಹೆಚ್ಚು ಲಾಭವಾಗಲಿದ್ದು ಸಂತೋಷ ತರುತ್ತದೆ. ಚಿನ್ನ, ಬೆಳ್ಳಿ ಅಥವಾ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಶನಿವಾರ ಸೂಕ್ತ ದಿನವಾಗಿದೆ. ಕುಟುಂಬದಲ್ಲಿ ಹಿರಿಯರ ಸಹಾಯದಿಂದ ಕಷ್ಟದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಿರಿ. ಹನುಮಾನ್ ಚಾಲೀಸನ್ನು ತಪ್ಪದೇ ಪಠಿಸಿ. ಅದೃಷ್ಟದ ಸಂಖ್ಯೆ 8 ಮತ್ತು 2. ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ. ವೃಷಭ ರಾಶಿ. ಚಂದ್ರನು ನಿಮ್ಮದೇ ಜನ್ಮರಾಶಿ ಪ್ರವೇಶಿಸುವುದರಿಂದ ಉಚ್ಚ ಸ್ಥಿತಿಯಲ್ಲಿರುತ್ತಾನೆ. ಇದರಿಂದ ನಿಮಗೆ ಅತ್ಯಂತ ಶುಭದಾಯಕವಾಗಿದ್ದು ಕಳೆದ ಕೆಲವು ದಿನಗಳಿಂದ ಖರ್ಚು ಮತ್ತು ಅಲೆದಾಟ ಆಯಾಸ ದೂರವಾಗಿ ಹೊಸ ಚೈತನ್ಯ ಮೂಡುತ್ತದೆ. ಸ್ವಂತ ಉದ್ಯೋಗ ಮಾಡುವವರಿಗೆ ಇಂದು ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ. ಜನ್ಮರಾಶಿಯಲ್ಲಿ ಚಂದ್ರನಿರುವುದರಿಂದ ತಂಪಾದ ವಾತಾವರಣದಿಂದ ಕಫ, ಶೀತ ಅಥವಾ ಗಂಟಲು ನೋವು ಬಾಧಿಸಬಹುದು. ಕುಟುಂಬದಲ್ಲಿ ಇಂದು ನಿಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡುತ್ತಾರೆ. ಮನೆಯ ವಾತಾವರಣ ಸಂತೋಷವಾಗಿರುತ್ತದೆ. ದಂಪತಿಗಳ ನಡುವೆ ಇದ್ದ ಮನಸ್ತಾಪಗಳು ದೂರವಾಗುತ್ತವೆ. ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಲಲಿತ ಸಹಸ್ರನಾಮ ಪಠಿಸಿ. ಅದೃಷ್ಟದ ಸಂಖ್ಯೆ 2 ಮತ್ತು 6. ಅದೃಷ್ಟದ ಬಣ್ಣ ಬಿಳಿ. ಮಿಥುನ ರಾಶಿ. ಚಂದ್ರನು 12ನೇ ಮನೆ ಪ್ರವೇಶಿಸುವುದರಿಂದ ಖರ್ಚುಗಳು ಮತ್ತು ಅಲೆದಾಟ ಹೆಚ್ಚಾಗಲಿದೆ. ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಏಕಾಂತವಾಗಿರಲು ಬಯಸುವಿರಿ. ಆಸ್ಪರ್ಧೆ ಖರ್ಚು ಅಥವಾ ಅನಗತ್ಯ ವಸ್ತುಗಳ ಖರೀದಿಯಿಂದ ಜೇಬು ಖಾಲಿಯಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಮಾತುಕತೆ ಬೇಡ. ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಡಬೇಡಿ. ವ್ಯಾಪಾರದಲ್ಲಿ ಲಾಭ ಸಾಧಾರಣವಾಗಿರುತ್ತದೆ. ಖರ್ಚು ವೆಚ್ಚಗಳನ್ನು ಸರಿದೂಗಿಸಲು ಕಷ್ಟವಾಗಬಹುದು. ಆರ್ಥಿಕವಾಗಿ ಇಂದು ಎಚ್ಚರಿಕೆಯಿಂದ ಇರಬೇಕು. ಕೈಯಲ್ಲಿರುವ ಹಣ ನಿರೀಕ್ಷಿತವಾಗಿ ಖರ್ಚಾಗಬಹುದು. ಹೊಸ ಹೂಡಿಕೆ ಮಾಡುವುದು ಅಥವಾ ಯಾರಿಗಾದರೂ ಸಾಲ ಕೊಡುವುದು ಸುರಕ್ಷಿತವಲ್ಲ. ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ವಿಷ್ಣು ಸಹಸ್ರನಾಮ ಪಠಿಸಿ. ಅದೃಷ್ಟದ ಸಂಖ್ಯೆ 8 ಮತ್ತು 5. ಅದೃಷ್ಟದ ಬಣ್ಣ ಕಪ್ಪು ಮತ್ತು ಹಸಿರು. ಕರ್ಕಾಟಕ ರಾಶಿ. ಚಂದ್ರನು 11ನೇ ಮನೆಗೆ ಪ್ರವೇಶಿಸುವುದರಿಂದ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ನಿಮಗೆ ಲಾಭದಾಯಕವಾದ ದಿನವಾಗಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿದ ಆದಾಯ ಹರಿದು ಬರಲಿದೆ. ಹಿರಿಯ ಸಹೋದರರು ಮತ್ತು ಸ್ನೇಹಿತರು ನಿಮ್ಮ ಸಹಾಯಕ್ಕೆ ನಿಲ್ಲುತ್ತಾರೆ. ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ. ಸುವರ್ಣ ದಿನವಾಗಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರುತ್ತದೆ. ಷೇರು ಮಾರುಕಟ್ಟೆ, ಮ್ಯೂಚುಯಲ್ ಫಂಡ್ಸ್ ಅಥವಾ ಬಿಸ್ನೆಸ್ನಲ್ಲಿ ಹಣ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯವಾಗಿದೆ. ಸ್ನೇಹಿತರಿಗೆ ಕೊಟ್ಟಂತಹ ಸಾಲ ವಾಪಸ್ ಬರುವ ಯೋಗವಿದೆ.
ಅದೃಷ್ಟದ ಸಂಖ್ಯೆ 8 ಮತ್ತು 2. ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ. ಸಿಂಹ ರಾಶಿ. ಇಂದು ದೊಡ್ಡ ಲಾಭ ತರುತ್ತದೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಪ್ರಮುಖ ವ್ಯಕ್ತಿಗಳ ಪರಿಚಯವಾಗುತ್ತದೆ. ನಿಮ್ಮ ತಂದೆಯವರ ಆರೋಗ್ಯ ಸುಧಾರಿಸುತ್ತದೆ. ಅವರ ಬೆಂಬಲದಿಂದ ಹೊಸ ಬಿಸಿನೆಸ್ ಆರಂಭಿಸುವ ಯೋಚನೆ ಮಾಡುವಿರಿ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಂಡಿ ನೋವು, ಬೆನ್ನು ನೋವಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನಿರಂತರ ಕುಳಿತು ಕೆಲಸ ಮಾಡುವುದರಿಂದ ಬೆನ್ನು ನೋವು ಬರಬಹುದು. ವಿರಾಮವನ್ನು ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಇಂದು ನಿಮ್ಮ ಮಾತಿಗೆ ಮತ್ತು ನಿರ್ಧಾರಗಳಿಗೆ ಎಲ್ಲರೂ ಬೆಲೆ ಕೊಡುತ್ತಾರೆ. ನಿಮ್ಮ ತಂದೆಯವರ ಸಲಹೆಯನ್ನು ಪಾಲಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ 8 ಮತ್ತು 1. ಅದೃಷ್ಟದ ಬಣ್ಣ ನೀಲಿ. ಕನ್ಯಾ ರಾಶಿ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಜಯ ನಿಮ್ಮದಾಗುತ್ತದೆ. ಧೈರ್ಯಗೆಡುವ ಪ್ರಸಂಗವಿಲ್ಲ. ಹಾಲು, ಮೊಸರು, ತುಪ್ಪದಂತಹ ಗೋ ಉತ್ಪನ್ನ ವಸ್ತುಗಳ ಮಾರಾಟಗಾರರಿಗೆ ಅತಿ ಹೆಚ್ಚು ಲಾಭವಾಗುತ್ತದೆ. ಅದೃಷ್ಟದ ಸಂಖ್ಯೆ 4. ಅದೃಷ್ಟದ ಬಣ್ಣ ಬೂದು ಮತ್ತು ಕಂದು ಬಣ್ಣ. ತುಲಾ ರಾಶಿ. ಚಂದ್ರನು 8ನೇ ಮನೆಗೆ ಪ್ರವೇಶಿಸುವುದರಿಂದ ಚಂದ್ರಾಷ್ಟಮ ದೋಷ ಆರಂಭವಾಗಿದೆ. ಮನಸ್ಸಿನಲ್ಲಿ ಭಯ, ಆತಂಕ, ಚಿಂತೆ ಕಾಡುತ್ತದೆ. ಜನರು ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಮೌನವಾಗಿರುವುದೇ ಉತ್ತಮ. ಇಂದು ಯಾವುದೇ ಒಂದು ಶುಭ ಕಾರ್ಯ, ಹೊಸ ಕೆಲಸ ಅಥವಾ ದೂರದ ಪ್ರಯಾಣವನ್ನು ಕೂಡ ಮಾಡಬೇಡಿ. ಅಪಾಯವಿದೆ, ಎಚ್ಚರವಾಗಿರಿ. ವಾಹನ ಚಾಲನೆ ಮಾಡುವಾಗ ಅತಿ ಹೆಚ್ಚು ಜಾಗರೂಕತೆ ವಹಿಸಬೇಕು. ಹಣಕಾಸಿನ ವಿಷಯದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳಬೇಡಿ. ಮೋಸ ಹೋಗುವ ಸಾಧ್ಯತೆ ಅತಿ ಹೆಚ್ಚು ಇದೆ. ಚಂದ್ರಾಷ್ಟಮ ದೋಷ ನಿವಾರಣೆಗಾಗಿ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಕಾಗೆಗೆ ಅನ್ನವನ್ನು ನೀಡಿ. ಅದೃಷ್ಟದ ಸಂಖ್ಯೆ 6. ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳಿ. ವೃಶ್ಚಿಕ ರಾಶಿ. ಚಂದ್ರನು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಸಿಗುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇಂದು ಉತ್ತಮ ಲಾಭವಾಗುತ್ತದೆ. ಸ್ನೇಹಿತರೊಂದಿಗೆ ಸೇರಿ ವಿದ್ಯಾರ್ಥಿಗಳು ಓದುವುದು ಒಳ್ಳೆಯದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇಂದು ಚೈತನ್ಯದಿಂದ ಕೂಡಿರುತ್ತದೆ, ಆದರೆ ಸೊಂಟ ನೋವು ಕಾಣಿಸಿಕೊಳ್ಳಬಹುದು. ಸ್ನೇಹಿತರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಪ್ರಯಾಣ ಮಾಡುವ ಯೋಗವಿದೆ. ಅದೃಷ್ಟದ ಸಂಖ್ಯೆ 2 ಮತ್ತು 9. ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು. ಧನು ರಾಶಿ. ಚಂದ್ರನು 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ವಿರೋಧಿಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಇಂದು ಪರಿಹಾರ ಸಿಗುತ್ತದೆ. ಹೊಸ ಚೈತನ್ಯ ನಿಮ್ಮಲ್ಲಿ ಮೂಡುತ್ತದೆ. ಹಳೆಯ ಸಾಲವನ್ನು ತೀರಿಸಲು ಅಥವಾ ಆರ್ಥಿಕ ಹೊರೆಯನ್ನು ಇಳಿಸಲು ಇಂದು ನಿಮಗೆ ಹೊಸ ಮಾರ್ಗಗಳು ಗೋಚರಿಸುತ್ತವೆ. ನಿಮ್ಮ ಗುರಿಯನ್ನು ನೀವು ತಲುಪುವಿರಿ. ಇಂದು ಯಾರಿಗೂ ಸಾಲ ಕೊಡಬೇಡಿ. ಕೊಟ್ಟ ಹಣ ವಾಪಸ್ ಬರುವುದು ಕಷ್ಟ. ಹಳೆಯ ಬಾಕಿ ವಸೂಲಾತಿಗೆ ಶನಿವಾರ ಸೂಕ್ತವಾದ ದಿನವಾಗಿದೆ. ಅದೃಷ್ಟದ ಸಂಖ್ಯೆ 8 ಮತ್ತು 3. ಅದೃಷ್ಟದ ಬಣ್ಣ ಹಳದಿ. ಮಕರ ರಾಶಿ. ಚಂದ್ರನು 5ನೇ ಮನೆಗೆ ಪ್ರವೇಶಿಸುವುದರಿಂದ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಕಳೆದ 2.5 ದಿನಗಳಿಂದ ಕಾಡುತ್ತಿದ್ದ ಅರ್ಧಾಷ್ಟಮ ದೋಷದಿಂದ ಸಂಪೂರ್ಣ ಮುಕ್ತಿ ಸಿಗುತ್ತದೆ. ಮನಸ್ಸಿನಲ್ಲಿ ಸಂತೋಷ ಉಂಟಾಗುತ್ತದೆ, ಉತ್ಸಾಹವಿರುತ್ತದೆ. ಅನಿರೀಕ್ಷಿತ ಲಾಭವಾಗುವ ಯೋಗವಿದೆ. ಬುದ್ಧಿವಂತಿಕೆಗೆ ಮನ್ನಣೆ ಸಿಗುತ್ತದೆ. ಅವಿವಾಹಿತರು ಪ್ರೇಮ ನಿವೇದನೆ ಮಾಡಿಕೊಳ್ಳಲು ಅಥವಾ ಮದುವೆ ಬಗ್ಗೆ ಮಾತನಾಡಲು ಇದು ಒಳ್ಳೆಯ ದಿನವಾಗಿದೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 5 ಮತ್ತು 8. ಅದೃಷ್ಟದ ಬಣ್ಣ ನೀಲಿ. ಕುಂಭ ರಾಶಿ. ಚಂದ್ರನು 4ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮಗೆ ಅರ್ಧಾಷ್ಟಮ ಚಂದ್ರದೋಷ ಪ್ರಾರಂಭವಾಗುತ್ತದೆ. ಮನಸ್ಸಿನಲ್ಲಿ ಭಯ, ನೆಮ್ಮದಿ ಇರುವುದಿಲ್ಲ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಹಠಾತ್ ಏರುಪೇರು ಅಥವಾ ಅವರೊಂದಿಗೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಇಂದು ವಾಹನ ಚಾಲನೆಯಲ್ಲಿ ಮತ್ತು ಆಸ್ತಿ ವ್ಯವಹಾರದಲ್ಲಿ ಅತಿ ಹೆಚ್ಚು ಜಾಗರೂಕತೆ ವಹಿಸಬೇಕು. ಸಾಲದ ಮೊರೆ ಹೋಗುವ ಸಾಧ್ಯತೆ ಹೆಚ್ಚು ಇದೆ. ಇಂದು ಹೊಸ ಆಸ್ತಿ ಖರೀದಿ, ವಾಹನ ಖರೀದಿ ಅಥವಾ ದೊಡ್ಡ ಹೂಡಿಕೆ ಮಾಡುವುದು ಸೂಕ್ತವಲ್ಲ. ಅದೃಷ್ಟದ ಸಂಖ್ಯೆ 4 ಮತ್ತು 8. ಅದೃಷ್ಟದ ಬಣ್ಣ ನೀಲಿ ಮತ್ತು ಕ್ರೀಮ್. ಮೀನ ರಾಶಿ. ಚಂದ್ರನು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಯಾವುದೇ ಕಠಿಣ ಕೆಲಸವನ್ನು ಕೂಡ ಸುಲಭವಾಗಿ ಮಾಡಿ ಮುಗಿಸುವ ಛಲ ನಿಮ್ಮಲ್ಲಿ ಬರುತ್ತದೆ. ಕಿರು ಪ್ರಯಾಣದಿಂದ ಲಾಭವಾಗುತ್ತದೆ. ಹೊಸ ಸಂಪರ್ಕಗಳು ಸಿಗುತ್ತವೆ. ನೆರೆಹೊರೆಯವರೊಂದಿಗೆ ಇದ್ದ ಸಮಸ್ಯೆಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತವೆ. ಪ್ರೇಮ ಜೀವನದಲ್ಲಿ ಇಂದು ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುತ್ತೀರಿ. ಪ್ರೀತಿಯಲ್ಲಿ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 9 ಮತ್ತು 3. ಅದೃಷ್ಟದ ಬಣ್ಣ ನೀಲಿ ಮತ್ತು ಹಳದಿ.